ಎಲ್ಲ ಕಬ್ಬು ಬೆಳೆಗಾರರಿಗೂ ನನ್ನ ನಮಸ್ಕಾರಗಳು, ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಇವತ್ತು ಸರ್ ಯಾವ ಊರು ಸರ್ ಇದು? ಸರ್ ಇದು ಬೆಳಗ್ಗೆ ತಾಲೂಕು ಅರಕೇರಿ ಅಂತೇಳಿ ಬಾಗಲಕೋಟೆ ಡಿಸ್ಟಿಕ್. ನಿಮ್ಮ ಹೆಸರು? ಬಾಳೇಶ್ ಗುರಣ್ಣವ್ರ ಅಂತ. ಬಾಳೇಶ್ ಗುರಣ್ಣವ್ರ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಇವರು ನಮ್ಮ ವಿವಾಮಟ್ ಪ್ರಾಡಕ್ಟನ್ನು ಕಬ್ಬಿ ಬೆಳೆಗೆ ಉಪಯೋಗಿಸಿದ್ದಾರೆ. ಅವ್ರ ಬಾಯಲ್ಲೇ ಕೇಳೋಣ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ಸರ್ ಹೇಳಿ ಸರ್, ಇದು ಎಷ್ಟನೇ ಬೆಳೆ, ಯಾವ ಥರ ಇದಾಗಿದೆ ಸರ್? ಇದು 2ನೇ ಕುಳಿ, ಇದು 2ನೇ ಕುಳಿ. ಅದು ಬಟ್ ಇದು ಜನವರಿ ಎಂಡಿಗೆ ಹೋಗಿದೆ. ಫೆಬ್ರವರಿಗಿಂತ ನಿಮ್ದು ಯುವಾ ಮಾರ್ಟ್ ಪ್ರಾಡಕ್ಟ್ ಯೂಸ್ ಮಾಡತ್ತೀವಿ. ಯುವಾ ಮಾರ್ಟ್ ಡೆವಲಪರ್, ಕಿಂಗು, ಗ್ರೋತ್ 3 ಡ್ರಿಂಚಿ ಮಾಡಿದೀವಿ ಸರ್. ಆಮೇಲೆ ಸ್ಪ್ರೇನು ಮಾಡಿದೀವಿ. 3 ಸಲ ಡ್ರಿಂಚಿ, 3 ಸಲ ಸ್ಪ್ರೇ ಸರ್. ಒಂದು ಎಕರೆಗೆ ಒಂದು ಎಕರೆಗೆ ಅದು ಮಾಡಿದ ಮ್ಯಾಗ ಸರ್ ಈಗ ನಾವು ಬೇರೆ ಇದು ಇದು ಕೆಮಿಕಲ್ ಯೂಸ್ ಮಾಡೋದಾಗಿದ್ರೆ ಅದಾಗ ಅಷ್ಟು ಪಿಂಡು ಬರ್ತಿದ್ದಿಲ್ಲ ಸರ್. ಈಗ ನಿಮ್ದು ಇದು ಯೂಸ್ ಮಾಡೋಕ್ಕೆ ಪಿಂಡು ಬಂದಿದೆ ಸರ್. ಬಟ್ ಈಗ 4-5 ತಿಂಗಳ ಸರ್. ಈಗ 8 ಲೀಟರ್ 9 ಗಣಕಿ ಇದೆ ಸರ್. ನೋಡ್ಬೋದು, ಪಿಂಡು ಚೆನ್ನಾಗಿ ಬಂದಿದೆ. ಇದೂ ಇದೆ ಮತ್ತು ಬೇರು 8-9 ಗಣಕಿ ಇದೆ. ಮಣ್ಣು ಅಂತೂ ಫುಲ್ ಇದು ಇದೆ ಸರ್. ಅದು ಇನ್ನೊಂದು ನಿಮ್ಮ ತೋಟ ಹೇಳ್ತಿರಲ್ಲ, ಅದು ಇನ್ನೊಂದು ಸರ್ ಮಸಾರಿಯಲ್ಲಿ. ಅದು ಅನ್ನೊಂದು 10 ಎಕರೆ ಯೂಸ್ ಮಾಡಿದ್ದೀನಿ. ಅದು ಮಸಾರಿ ಭೂಮಿ ಫುಲ್ ಕೆಂಪು ಭೂಮಿ ಸರ್. ಅದು ಇವತ್ತು ನೀರು ಹಾಸಿದ್ರೆ ನಾಳೆ ಮನ್ಕೋಬಹುದು ಸರ್. ಈಗ ಇಡೀ ದಿವಸ ನಾವು 15-20 ಕಬ್ಬು ಬೆಳೆ ಆಗತ್ತೆ. ಎಲ್ಲ ಯೂಸ್ ಮಾಡಿದ್ದೀನಿ. ಬಟ್ ಈ ಸಲ ಕಬ್ಬು ನಿಮ್ದು ಯೂಸ್ ಪ್ರಾಡಕ್ಟ್ ಯೂಸ್ ಆದ್ಮ್ಯಾಗ ಈ ಸಲ ಅಂತ ಜಬರ್ದಸ್ತ್ ಕುಂದ ಸರ್. ಅದನ್ನ ನೋಡೇ ಸರ್, ಆ ಮಣ್ಣು ನೋಡೇ ನಂದು 30 ಎಕರೆ ಆಜು ಬಾಜು ನಿಮ್ಮ ಅದ್ರ ರಿಸಲ್ಟ್ ನೋಡೇ ನಾನು ನಂದಲ್ಲೇ 30 ಎಕರೆ ಆಜು ಬಾಜು ಏನು ಯೂಸ್ ಮಾಡ್ರಿ ಅಂತ ಹೇಳಿ ಇದನ್ನ ಈಗ ಆದ್ರೂ ನೋಡ್ಬೋದು ಸರ್. ಈ ಕಣ್ಣು ಮುಂದೆ ಇದೆಲ್ಲ ಎಲ್ಲಿ ಅದು ನೋಡಿ ಸರ್, ಎಷ್ಟು ಡಾಲ್ ಆಗಿದೆ. ಇದ ಗಣಿಕೆ ಕಟ್ಕೊಂತ ಹೋಗೋದು ಸರ್. ಪಿಂಡ್ ಹೆಂಗಿದೆ ನೋಡಿ, ಎಲೆ ಎಷ್ಟು ಅಗಲವಾಗಿ ಬರುತ್ತೆ. ಅದೇ ನಿಮಗೆ ಗಣಿಕೆ ತೂಕ ಚೆನ್ನಾಗಿ ಬರೋದಕ್ಕೆ ದಾರಿ ಮಾರ್ಗ ಮಾಡಿಕೊಡುತ್ತೆ ಸ್ನೇಹಿತರೆ. ಸರ್ ನಿಮ್ದೊಂದು ಡೆವಲಪರ್ ಅಂತ ಇದೆಯಲ್ಲ, ಅದು ಭಾರಿ ಸ್ಟ್ರಾಂಗ್ ಇದೆ ಸರ್. ಅದು ಒಂದು ಪ್ಯಾಕೆಟ್ 500 ಗ್ರಾಮ್ ಇರ್ತೈತೆ ಅದು. ಬಟ್ ಅದನ್ನೊಂದು ನೀರಾಗ ಇದನ್ನ ಮಾಡಿ ಬಿಟ್ಟರೆ ಒಂದು ಒಂದು ಟೇಲರ್ ಹೆಂಡಿ ಗೊಬ್ಬರ ಹಾಕಿದಂಗೆ ಸರ್. ಅದು ಅಂದ್ರೆ ಅಷ್ಟು ಮಿದು ಆಗಿಬಿಡ್ತದೆ ಸರ್. ಹೌದು ಸರ್. ಈಗ ಇಲ್ಲಿ ನೋಡ್ಬೋದು ಸರ್ ನೀವು, ಇದು ಜೋಳ ಭೂಮಿ ಸರ್. ಇದು ನಾಳೆ ಜೂನಕ್ಕಾದ್ರೂ ಸರ್ ಫುಲ್ ನೀರು ನಿಂದಿರ್ತದೆ ಸರ್. ಜೋಳ ಭೂಮಿ ಇದು ನೋಡಿ. ಜೋಳ ಭೂಮಿ ನೋಡ್ರಿ. ಈ ಕಬ್ಬು ಯಾವ ಥರ ಇದು ನೋಡಿ ಸರ್. ಯಾವ ಥರ ಕಟ್ಟಿದೆ? 1 2 3 4 5 6 8 ಕಟ್ಟಿದೆ ಸರ್. 7 8 ತನಕ ಐತೆ ಸರ್. ಇದು ನೋಡ್ರಿ, ಇದು ಜಾಸ್ತಿ ಪಿಂಡ್. ಆಮೇಲೆ ಇದು ಇನ್ನೊಂದು ಪಿಂಡ್ ಬೆಳೆಯುದು ಸರ್. ಈಗ 5 ತಿಂಗಳು ಸರ್. ಇದು 4-5 ತಿಂಗಳು ಸರ್. ಮತ್ತೆ ಇನ್ನೂ ಪಿಂಡ್ ಬೆಳೀತದೆ. ಇನ್ನೂ ಪಿಂಡ್ ಬೆಳೀತದೆ. ನನ್ನ ಪ್ರಕಾರ ಒಂದು 200-250 ಗ್ರಾಮ್ ಮೇಲೆ ತಗೋತಾ ಸರ್ ಪಿಂಡು. ಒಂದು ಪಿಂಡು ನೋಡಿ ಸ್ನೇಹಿತರೆ. ಆರ್ಗ್ಯಾನಿಕಲ್ಲಿ ಇವತ್ತು ಅದ್ಭುತವಾದ ರಿಸಲ್ಟ್ ಬೆಳೆದಿದ್ದಾರೆ ನಮ್ಮ ಸರ್. ಅವರಿಗೆ ನಮ್ಮ ವಿವಾಮಟ್ ಕಂಪನಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪಾಪ ಸರ್ ಚಿತ್ರದುರ್ಗದಿಂದ ಬಂದು ನಮ್ಮನ್ನು ವಿಸಿಟ್ ಮಾಡ್ಯಾರ. ಇಲ್ಲ ಸರ್, ತುಂಬ ನಿಮ್ಮದು ಎಲೆ ಎಲ್ಲ ಭಾಳ ಖುಷಿ ಆಯಿತು ನೋಡಿ. ಇಲ್ಲಿ ನೋಡಿ ಸರ್ ಹೆಂಗೆ ಬಂದಿದೆ. ತುಂಬ ಇದೆ ಸರ್. ಇದೆ ನಿಮಗೆ ಪಿಂಡ್ ಕಟ್ಟೋದು. ನಾನೇ 15 ವರ್ಷದ ಕಬ್ಬು ಬೆಳೆ ಆಗ್ತೀನಿ ಸರ್. ಬಟ್ ಈ ಥರ ನಾನು ಸ್ಪ್ರೇ ಇದು ಬಂದದ್ದು ನೋಡಿಲ್ಲ. ಆದ್ರೆ ನಾನು ಮಸಾರಿ ನೋಡಿ ಇದಂತೂ ಇನ್ನೂ ಎರಿ ಭೂಮಿ ಸರ್. ಅದು ಮಸಾರಿ ಅಂತೂ ಭಾರಿ ಬಂದೈತೆ ಸರ್. ಅದು ಹಚ್ಕಬ್ಬು, ಅದು ಹಚ್ಕಬ್ಬು ಮಸಾರಿ ಭೂಮಿ ಮೇಲೆ ಜಬರ್ದಸ್ತ್. ಇದು ಇನ್ನೂ ಕುಳಿ ಸರ್. ಕುಳಿ ಆದ್ರೆ ಇದು ಹಚ್ಕಬ್ಬು ಇದ್ದಂಗೆ ಐತೆ ಸರ್. ಈ ಊರ ಮುಂದೆ ಆಜು ರೋಡಿಗೆ ಐತಲ್ಲ ಸರ್. ನೋಡೋರು ಯಾವ್ದು ಯೂಸ್ ಮಾಡಿ ಸಾವುಕಾರ ಕೇಳ್ತಾರೆ. ಸಾವುಕಾರ ಕಬ್ಬು ಬೆಳೆದು ನಮ್ಗೆಲ್ಲರೂ ಕೂಡ ರೈತರು ಇದೇ ರೀತಿಯಾಗಿ ಸಾವುಕಾರ ಆಗ್ಬೇಕಂತ ಯುವ ಮಾರ್ಟ್ ಯೂಸ್ ಮಾಡ್ರಿ ಎಲ್ಲರೂ. ಆರ್ಗ್ಯಾನಿಕ್ ಚಲೋ ಇದೆ ಸರ್. ಬಸ್ಟ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ರೈತರಿಗೂ ನಮ್ಮ ಪ್ರಾಡಕ್ಟ್ ಅನ್ನ ಬಳಸಕ್ಕೆ ಹೇಳಿ ಬಂದಂತರಿಗೆ ಸಲಹೆ ಮಾರ್ಗದರ್ಶನ ಯಾವ ರೀತಿ ಬಳಸಿದ್ದೀರಾ ಮತ್ತೆ ಎಲ್ಲ ಕೊಡ್ಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.